ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಮಧ್ಯೆಯೂ ಕೂಡ ಇರಾನ್ ಮಾತ್ರ ಮಣಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಸೆಡ್ಡು ಹೊಡೆದಿದೆ. ಶಾಂತಿ ಮಾತುಕತೆಗೆ ಬರಲ್ಲ ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. ಅಮೆರಿಕ ಇರಾನ್ ಯುದ್ಧ ವಿರಾಮಕ್ಕೆ ನಾಳೆ ಮುಹೂರ್ತ ಇದೆ. ಇಂಥದ್ರ ನಡುವೆ ಎರಡನೆಯ ಸುತ್ತಿನ ಶಾಂತಿ ಮಾತುಕತೆ ಆಗಬೇಕಾಗಿತ್ತು. ಆದರೆ ಈ ಶಾಂತಿ ಮಾತುಕತೆ ನಡೆಯೋದು ಡೌಟ್. ಅಮೆರಿಕ ಇರಾನ್ ನಡುವೆ ಶಾಂತಿ ಮಾತುಕತೆ ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ನಮ್ಮ ಮುಂದೆ ಅಮೆರಿಕ ಅತಿ ಹೆಚ್ಚು ಬೇಡಿಕೆಯನ್ನ ಇಟ್ಟಿದೆ. ಅಮೆರಿಕದ ಬೇಡಿಕೆಗಳನ್ನ ಇರಾನ್ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಹಾರ್ಮೋಜ್ ದಿಗ್ಬಂಧನ ಸೇರಿದ ಹಾಗೆ ಹಲವು ಬೇಡಿಕೆಯನ್ನ ಅಮೆರಿಕ ಇಟ್ಟಿದೆ. ಸಂಧಾನ ಮಾತುಕತೆಗೆ ಬರೋದಿಲ್ಲ ಅಂತ ಇರಾನ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಶಾಂತಿ ಮಾತುಕತೆ ನಡೆಯಲಿದೆ ಅಂತ ಹೇಳಿದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಇರಾನ್ನಿಂದ ತಿರುಗೇಟಿದು. ಕಳೆದ ವಾರ ಮೊದಲ ಸುತ್ತಿನ ಶಾಂತಿ ಮಾತುಕತೆ ನಡೆದಿತ್ತು. ಆದರೆ ಯಾವುದೇ ನಿರ್ಧಾರಕ್ಕೆ ಬರುವಲ್ಲಿ ಸಭೆ ವಿಫಲ ಆಗಿತ್ತು. ಸತತವಾಗಿ 21 ಗಂಟೆಗಳ ಕಾಲ ನಡೆದಂತಹ ಶಾಂತಿ ಮಾತುಕತೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುರಿದು ಬಿದ್ದಿತ್ತು. ಇಂಥದ್ರ ನಡುವೆ ಈಗ ಎರಡನೆಯ ಶಾಂತಿ ಮಾತುಕತೆಯ ನಡೆಯುತ್ತೆ. ಕದನ ವಿರಾಮ ಮುಂದಿನ ದಿನಗಳಲ್ಲೂ ಕೂಡ ಇರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಈಗ ಆಗ್ತಾ ಇರೋ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಅದ್ಯಾವುದೂ ಕೂಡ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಅಮೆರಿಕ ಇಟ್ಟಂತಹ ಬೇಡಿಕೆಗಳು ಎರಡ ಸಾಕಷ್ಟು ಬೇಡಿಕೆಗಳನ್ನು ಅಮೆರಿಕ ಇಟ್ಟಿದೆ. ಹಾರ್ಮೋಜ್ ಜಲಸಂಧಿಯನ್ನು ಇರಾನ್ ಸೇನೆ ಮುಕ್ತಗೊಳಿಸಬೇಕು ಅನ್ನೋದು ಸೇರಿದಂತೆ ಅನೇಕ ಬೇಡಿಕೆಗಳು ಅಮೆರಿಕ ಕಡೆಯಿಂದಿದೆ. ಆದರೆ ಇದಕ್ಕೆ ಇರಾನ್ ಒಪ್ಪಲ್ಲ ಅಂತ ತಿರುಗೇಟನ್ನು ಕೊಟ್ಟಿದೆ. ಶಾಂತಿ ಮಾತುಕತೆಗೆ ನಾವು ಬರಲ್ಲ ಅಂತ ಇರಾನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ. 30 ದಿನಗಳ ಕದನ ವಿರಾಮಕ್ಕೆ ಇರಾನ್ ಮೊದಲು ಒಪ್ಪಿಕೊಳ್ಳಬೇಕು. ನಟಾನ್ಸ್, ಇಸ್ಫಹಾನ್ ಅಣುಸ್ಥಾವರ ವಿಸರ್ಜಿಸಬೇಕು. ಇನ್ನು ಮುಂದೆ ಅಣ್ವಸ್ತ್ರ ಅಭಿವೃದ್ಧಿ ಪಡಿಸಲ್ಲ ಅನ್ನೋ ಭರವಸೆಯನ್ನ ನೀಡಬೇಕು. ಈ ರೀತಿ ಅಮೆರಿಕ ಬೇಡಿಕೆಗಳನ್ನು ಮುಂದಿಟ್ಟಿದೆ. ಈ ಬೇಡಿಕೆಗಳನ್ನು ಒಪ್ಕೊಳ್ಳೋದಕ್ಕೆ ಅಮೆರಿಕ ತಯಾರಿಲ್ಲ. ಇರಾನ್ ಇನ್ನು ಮುಂದೆ ತನ್ನ ಉಗ್ರ ಗುಂಪುಗಳಿಗೆ ಸಹಾಯ ಮಾಡಬಾರದು. ಇರಾನ್ ಅಭಿವೃದ್ಧಿಪಡಿಸಿದ ಯುರೇನಿಯಮನ್ನು ಇನ್ನು ಮುಂದೆ ಅದು ಅಮೆರಿಕ ವಶಕ್ಕೆ ಪಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆಗಳನ್ನು ಇರಾನ್ನ ಮುಂದೆ ಅಮೆರಿಕ ಇಟ್ಟಿದೆ. ಆದರೆ ಈ ಯಾವ ಬೇಡಿಕೆಗೂ ಕೂಡ ಇರಾನ್ ಒಪ್ತಾ ಇಲ್ಲ, ಮಣಿತಾ ಇಲ್ಲ. ಶಾಂತಿ ಮಾತುಕತೆಗೇನೆ ಬರಲ್ಲ ಅಂತ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.